ದಿನೇ ದಿನೇ ಡೀಪ್ ಫೇಕ್ ಕೇಸ್ಗಳು ಹೆಚ್ಚಾಗ್ತಾ ಇದ್ದಾವೆ. ಹೌದು ವೀಕ್ಷಕರೇ, ಬನ್ನಿ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಗಳನ್ನ ಕೊಡ್ತಾ ಹೋಗ್ತೀವಿ. ಇನ್ನು ಹೆಚ್ಚಿದಂತಹ ಡೀಪ್ ಫೇಕ್ ವಂಚನೆ ಕೇಸ್, ಇದನ್ನ ಸೈಬರ್ ವಂಚಕರು ಬಳಸೋದು ಹೇಗೆ? ಇನ್ನು ಕಳೆದ ತಿಂಗಳಿಂದ ಡೀಪ್ ಫೇಕ್ ಕೇಸ್ ವಂಚನೆಗಳು ಹೆಚ್ಚಾಗ್ತಾನೆ ಇದೆ. ಇನ್ನು ಅದರಲ್ಲಿ ಪ್ರಮುಖವಾಗಿ ಹೇಳಬೇಕಂದ್ರೆ ಬೆಂಗಳೂರಿನಲ್ಲಿ ಸೈಬರ್ ವಂಚನೆ ಪ್ರಕರಣಗಳು ಮಿತಿ ಮೀರ್ತಾ ಇದ್ದಾವೆ. ಇನ್ನು 1930 ಈ ಸಂಖ್ಯೆಗೆ ನಿರಂತರ ಕರೆಗಳು ಕೂಡ ಬರ್ತಾ ಇದ್ದಾವೆ. ಆದ್ರೆ ದೂರು ಕೊಡೋದಕ್ಕೆ ಮಾತ್ರ ಹಿಂದೇಟು ಹಾಕ್ತಾ ಇದ್ದಾರೆ. ಇನ್ನು AI ತಂತ್ರಜ್ಞಾನವನ್ನ ಬಳಸಿಕೊಂಡು ಅಶ್ಲೀಲ ಫೋಟೋ ವಿಡಿಯೋಸ್ ಮಾಡಿ ಬ್ಲಾಕ್ ಮೇಲ್ ಮಾಡೋದು, ದುಡ್ಡು ಕೇಳೋದು ಜಾಸ್ತಿನೇ ಆಗ್ತಾ ಇದೆ. ಏನಿದು ಡೀಪ್ ಫೇಕ್ ಸೈಬರ್ ವಂಚಕರು ಇದನ್ನ ಬಳಸೋದು ಕಡಿಮೆನೆ ಆಗ್ತಾ ಇದೆ. ಇನ್ನು ಕಳೆದ 2 ತಿಂಗಳಿಂದ ಜಾಸ್ತಿನೇ ಆಗಿದೆ. ಇದಕ್ಕೆ ಭಯ ಬಿದ್ದು ಆತ್ಮಹತ್ಯೆಗಳ ಕೇಸ್ ಕೂಡ ಜಾಸ್ತಿನೇ ಆಗ್ತಾ ಇದ್ದಾವೆ. ನೋಡಿ, ಇಂಥದ್ದೊಂದು ವಿಡಿಯೋ ಪೊಲೀಸರೇ ಕ್ರಿಯೇಟ್ ಮಾಡಿರೋದು ಜನಜಾಗೃತಿಗೋಸ್ಕರ. ಅವರೇ ಬಂದು ಈ ವಿಡಿಯೋವನ್ನ ಮಾಡಿ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಕೂಡ ಮಾಡ್ತಿದ್ದಾರೆ. ಇನ್ನು ನಿಜಕ್ಕೂ ಪೊಲೀಸರ ಈ ಕಾರ್ಯಕ್ಕೆ ನಾವಿಲ್ಲಿ ಶ್ಲಾಘನೀಯ ಹೇಳಲೇಬೇಕು. ಇನ್ನು ಪ್ರತಿದಿನ ಇಲ್ಲಿ ಎಂತೆಂಥ ಫ್ರಾಡ್ಗಳು ನಡೀತಾ ಇದ್ದಾವೆ ಅಂದ್ರೆ ನಿಜಕ್ಕೂ ಸೈಬರ್ ವಂಚಕರ ಕೃತ್ಯ. ಅದರಲ್ಲೂ AI ಅನ್ನ ಬಳಸಿಕೊಂಡು ಸಂಪೂರ್ಣ ನೀವೇ ನಿಮ್ಮದೇ ಧ್ವನಿಯುಳ್ಳ ವಿಡಿಯೋಗಳು, ಇಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಗೊತ್ತಾಗದೇ ಇರೋ ಮಟ್ಟಕ್ಕೆ ಒಂದು ಸೈಬರ್ ವಂಚನೆ ನಡೀತಾ ಇದೆ. ಇನ್ನು ನಿಮ್ಮದೇ ಧ್ವನಿಯಲ್ಲಿ ಮಾತಾಡ್ತಾರೆ, ಆದ್ರೆ ಅದು ನೀವಾಗಿರೋದಿಲ್ಲ. ಇನ್ನು ವಿಡಿಯೋ ಕಾಲ್ ಅಲ್ಲೂ ಮಾತಾಡ್ತಾ ಇರ್ತಾರೆ, ಆದ್ರೆ ಅದು ಕೂಡ ನೀವಾಗಿರೋದಿಲ್ಲ. ಇನ್ನು ಪ್ರತಿದಿನ ಬೆಂಗಳೂರಲ್ಲಿ ಸಾವಿರಾರು ಕೇಸ್ಗಳು ಕೂಡ ದಾಖಲಾಗ್ತಾರೆ. ಇನ್ನು ಕೋಟ್ಯಾಂತರ ರೂಪಾಯಿಗಳ ಮೋಸ ಕೂಡ ಆಗ್ತಾ ಇದೆ. ಇನ್ನು ಕಳೆದ 1 ತಿಂಗಳಲ್ಲಿ ನಿರಂತರವಾಗಿ 1930ಗೆ ಕರೆಗಳು ಬರ್ತಾ ಇದ್ದಾವೆ. ಆದ್ರೆ ದೂರನ್ನ ಕೊಡೋದಕ್ಕೆ ಎಲ್ಲೋ ಒಂದು ಕಡೆ ಜನ ಹಿಂದೇಟು ಹಾಕ್ತಾ ಇದ್ದಾರೆ. ಇನ್ನು ತಮ್ಗೆ ವಂಚನೆ ಆಗಿರೋದ್ ಬಗ್ಗೆ ಮಾಹಿತಿಯನ್ನ ಕೂಡ ನೀಡ್ತಾ ಇದ್ದಾರೆ. ಇನ್ನು ಪ್ರಮುಖವಾಗಿ ಈ ಒಂದು ಡೀಪ್ ಫೇಕ್ ವಂಚನೆ ಬಗ್ಗೆ ಪೊಲೀಸರು ಕೂಡ ತಮ್ಮದೇ ವಿಡಿಯೋ ಮಾಡಿ ಜನರಿಗೆ ಅಲರ್ಟ್ ಕೂಡ ಮಾಡ್ತಾ ಇದ್ದಾರೆ. ಹೌದು ವೀಕ್ಷಕರೇ, ಪೊಲೀಸರು ಈ ಒಂದು ಬಗ್ಗೆ ಜಾಗೃತಿಯನ್ನ ಮೂಡಿಸಲು ಸ್ವತಃ ವಿಡಿಯೋಗಳನ್ನ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಮಾಡೋದ್ರ ಮೂಲಕ ಜನರಿಗೆ ಅಲರ್ಟ್ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಎಲ್ಲದಕ್ಕೂ ಒಂದು ಮೂಲ ಇದೆ, ಅಂದ್ರೆ ಡೀಪ್ ಫೇಕ್ ವಂಚನೆ ಮಾಡೋದಕ್ಕೆ ಕೂಡ ಒಂದು ಮೂಲ ಇದೆ. ಇನ್ನು ಬೇಸಿಕ್ಲಿ ಹೇಳಬೇಕಾದ್ರೆ ಈ ಹಿಂದೆ ಮಾಡ್ತಿರುವಂತಹ ಅದೇ ಒಂದು ಹಳೆಯ ಐಡಿಯಾ. ಹೌದು ವೀಕ್ಷಕರೇ, ಒಂದು APK ಫಾರ್ಮೆಟ್ ಮಾಲ್ವೇರ್ ಅನ್ನ ತಮ್ಮ ಮೊಬೈಲ್ಗೆ ಕಳಿಸ್ಕೊಡ್ತಾರೆ. ಆ ಲಿಂಕ್ ಅನ್ನ ಕಳಿಸ್ಕೊಟ್ಟ ಸಂದರ್ಭದಲ್ಲಿ ಮೊಬೈಲ್ ನಲ್ಲಿ ಏನಾದ್ರೂ ಆ ಲಿಂಕ್ ಅನ್ನ ಬೈ ಮಿಸ್ ಆಗು ಕೂಡ ಪ್ರೆಸ್ ಮಾಡದಲ್ಲಿ, ಲಿಂಕ್ ಪ್ರೆಸ್ ಮಾಡಿದ ಕೂಡಲೇ ಅವರ ಮೊಬೈಲ್ ನಲ್ಲಿರುವಂತಹ ಎಲ್ಲ ಡಾಟಾಗಳು ಅಂದ್ರೆ ಫೋಟೋಸ್ಗಳು, ವಿಡಿಯೋಸ್ಗಳು, ಕಾಂಟ್ಯಾಕ್ಟ್ ಎಲ್ಲ ಅಂದ್ರೆ ಮೊಬೈಲ್ ನಲ್ಲಿರುವಂತಹ ಕಂಪ್ಲೀಟ್ ಡಾಟಾ ವಂಚಕರ ಕೈ ಸೇರುತ್ತೆ. ಮುಂದೆ ಈಗ ಈ ಡೀಪ್ ಫೇಕ್ ವಂಚನೆಗೆ ಕೈ ಹಾಕಿರುವಂತದ್ದು ಅಂದ್ರೆ ಇವರ ಮುಖವನ್ನ ಅಥವಾ ಇವರ ಸ್ನೇಹಿತರೊಂದಿಗೆ ಅರೆನಗ್ನ ಅಥವಾ ನಗ್ನ ಫೋಟೋಸ್ ವಿಡಿಯೋಸ್ಗಳನ್ನ ಮಾಡಿ ಅದನ್ನ ಅವರ ಕುಟುಂಬಸ್ಥರಿಗೆ ಅಥವಾ ಅವರ ಪೋಷಕರಿಗೆ, ಅವರ ಸ್ನೇಹಿತರಿಗೆ ಕಳಿಸಿ ದುಡ್ಡಿಗೆ ಡಿಮ್ಯಾಂಡ್ ಮಾಡುವಂತಹ ಕೆಲಸಗಳನ್ನ ಮಾಡ್ತಾರೆ. ಜೊತೆಗೆ ಇಲ್ಲಿ ಹೇಳಬೇಕಾದ್ರೆ ಹಾಸ್ಟೆಲ್ ಅಲ್ಲಿ ಓದ್ತಿರುವಂತಹ ಅಥವಾ ಬೇರೆ ಊರಲ್ಲಿ ಓದ್ತಿರುವಂತಹ ಸ್ಟೂಡೆಂಟ್ಸ್ಗಳು ಇಂತಹ ಒಂದು ವಂಚನೆಗಳಿಗೆ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಪ್ರಕರಣಗಳು ಕೂಡ ನಡೆದಿವೆ. ಅಲ್ಲಿ ಓದ್ತಿರುವಂತಹ ಅಥವಾ ಬೇರೆ ಊರಲ್ಲಿ ಓದ್ತಿರುವಂತಹ ಸ್ಟೂಡೆಂಟ್ಸ್ಗಳು ಇಂತಹ ಒಂದು ವಂಚನೆಗಳಿಗೆ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಪ್ರಕರಣಗಳು ಕೂಡ ನಡೆದಿವೆ. ಈಗಲೂ ಕೂಡ ನಡೀತಾನೆ ಇದೆ. ಇದಕ್ಕೆ ಸಾರ್ವಜನಿಕರು ಕೂಡ ಎಚ್ಚೆತ್ತುಕೊಂಡು ಇಂತಹ ಒಂದು ಸೈಬರ್ ವಂಚನೆಗೆ ಒಳಗಾಗದಿರೋ ಹಾಗೆ ಎಚ್ಚರವನ್ನ ವಹಿಸಬೇಕು. ಹಾಗೇನಾದ್ರೂ ಬೈ ಮಿಸ್ ಈ ಒಂದು ವಂಚನೆಗೆ ಒಳಗಾದ್ರೆ 1930ಗೆ ಕರೆಯನ್ನ ಮಾಡಬೇಕು. 1930ಗೆ ಕರೆ ಮಾಡೋದ್ರ ಮೂಲಕ ಸೈಬರ್ ಕ್ರೈಮ್ ಪೊಲೀಸ್ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಕೂಡ ಮಾಡಬೇಕು. ಇಂತಹ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಟಿವಿ ನ್ಯೂಸ್ 24/7. ಇದು ಜನಸಾಮಾನ್ಯರ ಧ್ವನಿ.